ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾರ್. ಇವತ್ತಿನ ವಿಶ್ವವಾಣಿ ಟಿವಿಯ ಕ್ಷೇತ್ರ ಸಂಚಾರ ಸಿದ್ಧಾರೂಢ ಸ್ವಾಮೀಜಿಯ ಪುಣ್ಯ ಕ್ಷೇತ್ರ ಗಂಡು ಮೆಟ್ಟಿದ ನಾಡು ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಪ್ರಿಯ ವೀಕ್ಷಕರೇ, ಯಾವತ್ತು ಈ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಕಳೆದ 5 ಬಾರಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಸಂಸದರಾಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರು ಪ್ರತಿನಿಧಿಸ್ತಾ ಇದ್ರು. ಆದರೆ ಕಳೆದ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಿ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯ ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಸಂಘದ ಗರಡಿಯಲ್ಲಿ ಬೆಳೆದು ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಪಕ್ಷದ ಟಿಕೆಟ್ ಅನ್ನು ಪಡೆದುಕೊಂಡು ಜನಪ್ರಿಯ ಕ್ಷೇತ್ರದ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಇಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ, ಕಳೆದ 3.5 ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಕ್ಷೇತ್ರಕ್ಕೆ ಮಹೇಶ್ ತೆಂಗಿನಕಾಯಿ ಅವರು ತಂದಿದ್ದಾರೆ, ಜನ ಏನಂತಾರೆ, ಬನ್ನಿ ಅವೆಲ್ಲವನ್ನ ತಿಳ್ಕೊಂಡು ಬರೋಣ. ಇದು ನನ್ನ ಹೆಸರು ವಿಜಯ ಕುಲಕರ್ಣಿ ಅಂತ. ನಾನು ರವಿನಗರ ವಾರ್ಡ್ ನಂಬರ್ 49ರ ರಹಿವಾಸಿ ಇದ್ದೇನೆ. ಈ ಮೊದಲು ನಮ್ಮ ರೋಡ್ ನೋಡಿದರೆ ಒಬ್ಬರೂ ಇಲ್ಲಿ ಅಡ್ಡಾಡಲಿಕ್ಕೆ ಯೋಗ್ಯ ಇರಲಿಲ್ಲ. ನಮ್ಮ ಶಾಸಕರು ಬಂದ ಮೇಲೆ ಈ ರೋಡಿನ ಭಾಳ ಇದು ಕಷ್ಟಪಟ್ಟು ಎಲ್ಲ ನಮ್ಮ ಸ್ಯಾಂಕ್ಷನ್ ಮಾಡಿಸಿ ಫಸ್ಟ್ ಕ್ಲಾಸ್ ರೋಡ್ ಆಗ್ತದಂತ ನಾವು ಇವತ್ತಿಗೂ ಅಂದ್ಕೊಂಡೀವಿ. ಈಗ ನೀವು ನೋಡ್ತಾ ಇದ್ದೀರಿ, ಸದ್ಯಕ್ಕೆ ಈ ರೋಡ್ ಇನ್ನೂ ಅರ್ಧ ಆದರೂ ಸಹಿತ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ನಮ್ಮ ಶಾಸಕರು ಬಂದ ಮೇಲೆ ಎಲ್ಲ ಕಡೆಯೂ ಭಾಳ ಚಲೋ ಇದು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಹುಬ್ಳಿ ಧಾರವಾಡ ಇದಕ್ಕೆ ಸೆಂಟ್ರಲ್ಗೆ ಇವು ನಮ್ಮ ಆರ್ಸಿ ಬಂದಿದ್ದು ನಮಗೆ ಸಾರ್ಥಕ ಆಗ್ಯದ ಅಂತ ನಾ ಹೇಳಕ್ಕೆ ಬರ್ತೇನೆ. ಮ್ಯಾಮ್, ಮುಂಚೆ ಹೇಗಿತ್ತು ಮ್ಯಾಮ್ ಇದು ರೋಡು? ಸರಿ ಇದ್ದಿದ್ದಿಲ್ಲ ರೀ. ಸರಿ ಇರಲಿಲ್ಲ. ವಯಸ್ಸಾದವ್ರು ಅಡ್ಡಾಡಲಿಕ್ಕೆ ಬರ್ತಿದ್ದಿಲ್ಲ, ಗಾಡಿ ಹಿಡಿದಿದ್ದಿಲ್ಲ, ಬೀಳ್ತಿದ್ರು. ಈಗ ಅದಕ್ಕೆ CC ರೋಡ್ ಮಾಡಿಸ್ಕೊಡ್ತಾ ಇದ್ದಾರೆ ನಮಗೆ. ಬಂದಿರ್ತಾರೆ ಮ್ಯಾಮ್ ನಿಮಗೆ ಈ ಕಡೆ ಎಲ್ಲ ಶಾಸಕರು ಬಂದಿರ್ತಾರೆ, ನೋಡ್ತಾರೆ, ಸಮಸ್ಯೆಗಳನ್ನ ಕೇಳ್ತಾರೆ ಬೇರೆ ಬೇರೆಯವರು? ಕೇಳ್ತಾರೆ. ನಾವು ನಮ್ದು ಏನೋ ಸಮಸ್ಯೆ ಇದ್ರೆ ಅವ್ರು ಹೋಗಿ ಹೇಳ್ತೇವೆ. ಒಳ್ಳೆಯ ಅಭಿಪ್ರಾಯ ಇದೆ ಇಲ್ಲಿ. ಅವರು ಇದು ಮೊದಲೇ ಜಗದೀಶ್ ಶೆಟ್ಟರ್ ಅವ್ರು ಇದ್ದಾಗೂ ಚಲೋ ಇದು ಮಾಡ್ಕೋತಾ ಹೋದರು. ಆದರೆ ಇವ್ರು ಬಂದ ಮೇಲೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ನಮಗೆ. ನಮ್ದು ಏನೇ ಇದ್ದರೂ ಬಂದು ನಿಂತು ಇದು ಕೆಲಸ ಮಾಡಿಕೊಟ್ಟು ಹೋಗ್ತಾರೆ ಅವರು. ಇಲ್ಲ ಮಾಡಿಸ್ಕೊಡ್ತೀವಿ ರೀ ಅಂತಲೇ ಹೇಳ್ತಾರೆ ಅವರು. ಯಾವುದೂ ತೆಗೆದು ಹಾಕಿಲ್ಲ ಇಲ್ಲಿವರೆಗೂ. ಚಲೋ ಕೆಲಸ ಮಾಡಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆ ಏನದಲ್ಲ, ನಮ್ಮ ಮಹೇಶ್ ತೆಂಗಿನಕಾಯಿ ಸರ್ ಮೊದಲು ಅದನ್ನ ತೆಗೆದು 5,000 ಕೋಟಿದು ಹಗರಣ ಹೊರಗೆ ತೆಗೆದಿದ್ದೇ ನಮ್ಮ ಮಹೇಶ್ ತೆಂಗಿನಕಾಯಿ ಸೆಂಟ್ರಲ್ ಮಿನಿಸ್ಟ್ರ್, ಸೆಂಟ್ರಲ್ ಶಾಸಕರು. ಇದರಿಂದ ಜನರಿಗೆ ಏನಾಗ್ಲಿಕ್ಕತ್ತದ ಅಂದರೆ ಖಾಲಿ ಮನೆಯೊಳಗೆ ಕುತ್ಕೊಂಡು ಊಟ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತು ನಾವು ಕಾಂಗ್ರೆಸ್ ಪಕ್ಷ. ಈಗ ಇದನ್ನು ತೆಗೆದ್ರೆ ಭಾಳ ಒಳ್ಳೆಯದು. ಜನರಿಗೆ ಏನಾಗ್ತದೆ, ನಾವು ದುಡಿದು ನಾವು ಇದು ಮಾಡಿಕೊಟ್ಟು ಊಟ ಮಾಡಬೇಕು ಅನ್ನೋ ಒಂದು ಇದು ಬರ್ತದೆ. ಮತ್ತು ಇದರಿಂದ ಯಾರಿಗೂ ಉಪಯೋಗ ಆಗಿಲ್ಲ. ಗೃಹಲಕ್ಷ್ಮಿಯಿಂದ ಮನೆಯೊಳಗೆ ಅದರಿಂದ ಹೊಡೆದಾಟನೂ ಆಗಿದ್ದಾವೆ. ಅದನ್ನ ಬಂದ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಅದು ಅಲ್ಲದೆ ಈ ಫ್ರೀ ಬಸ್ ಅಂತ ಏನು ಮಾಡಿದಾರಲ್ಲ, ಅದು ಬಂದ್ ಮಾಡಬೇಕು. ನಮ್ಮ ಪ್ರಕಾರ ಬೇಡವೇ ಬೇಡ ನಮಗೆ. ಯಾಕಂದ್ರೆ ನಮಗೆ ಎಲ್ಲರಿಗೂ ನಮ್ಮ ಭಾರತೀಯ ಜನತಾ ಪಕ್ಷ ಇದ್ದಾಗ ಹೆಂಗಿತ್ತು, ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಆ ರೀತಿ ನಡೆಸ್ಕೊಂಡು ಹೋದ್ರೆ ನಮಗೆ ಚಲೋ ಅನ್ನಿಸ್ತದೆ. ಹಿರಿಯರ ನಮಸ್ಕಾರ, ಹೇಗಿದ್ದೀರಿ? ಆರಾಮದಿರಿ. ಓಕೆ, ನಿಮ್ಮ ಕ್ಷೇತ್ರ ಶಾಸಕರು ಯಾರು ಅಂತ? ಉಮೇಶ್ ತೆಂಗಿನಕಾಯಿ ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಅವರು ಕೆಲಸ ಸಾಮಾನ್ಯವಾಗಿ ಸಂಪರ್ಕದೊಳಗೆ ಎಲ್ಲರ ಕಡೆ ಇರ್ತಾರೆ. ಎಲ್ಲರ ಕೂಡ ಯಾವ ತೊಂದರೆ ಐತಿ, ಯಾವುದನ್ನು ನಿಭಾಯಿಸ್ಬೇಕು ಅನ್ನೋದು ಅವ್ರಿಗೆ ಶಕ್ತಿ ಐತಿ. ಆ ಪ್ರಕಾರವಾಗಿ ಎಲ್ಲೆಲ್ಲಿ ಯಾವ ಜಾಗಕ್ಕೆ ಹೋಗಿ ನಾವು ಏನು ಕೆಲಸ ಮಾಡ್ಬೇಕು ಅನ್ನೋದು ಅವ್ರಿಗೆ ಅನುಭವ ಐತಿ. ಆ ಪ್ರಕಾರ ಅವ್ರನ್ನ ಮಾಡ್ಕೊತ ಹೊಂಟಾರೆ. MLA ಅವ್ರು ಭೇಟಿಯಾಗಿದ್ದೀರಾ? MLA ಅವ್ರ ಭೇಟಿಯಾಗ್ಯಾರ. ಸಾಕಷ್ಟು. ಏನು ಸಮಸ್ಯೆ ಇಟ್ಕೊಂಡು ಹೋಗಿದ್ರಿ ಅಂತ? ಏನು ಸಮಸ್ಯೆ ಏನಿಲ್ಲ ರೀ. ನಮ್ಮ ಮಗಂದೊಂದು ಇನ್ವೆಸ್ಟಿಗೇಷನ್ ಕಾರ್ಡ್ ಕೊಡಕ್ಕೆ ಹೋಗಿದ್ವಿ. ಅಲ್ಲಿ ಬಾಜು ಇದ್ದಾಗ ಮಾಡ್ತಾರೆ. ಎಷ್ಟು ವಯಸ್ಸು ನಮಗೆ? ನಮ್ಗೆ 65 ರೀ. 65. ಎಷ್ಟು MLA ನೋಡಿದಿರಿ? ಈ MLA ಹೇಗಂತ? ಎಲ್ಲರೂ ನೋಡಿವ್ರಿ. ಎಲ್ಲರೂ ಕೂಡ ಸಂಪರ್ಕ ಐತಿ. ಆದ್ರೆ ಇವರು ನಂಬರ್ 1 ಅನ್ನೋಕ್ಕನ್ನೇ ಎಲ್ಲರಿಗೆ ಸಣ್ಣವ್ರಲ್ಲಿ ದೊಡ್ಡವ್ರಲ್ಲಿ ತಬ್ಕೊಂಡು ತಮ್ಮ ಆಧೀನದೊಳಗೆ ಇಟ್ಕೊಂಡು ತಮ್ಮ ಒಂದು ಸೇವೆಯನ್ನು ಮಾಡೋಕ್ಕೆ ಏನು ಮಾಡಬೇಕು ಏನಿಲ್ಲ ಅಂತ ಕೇಳಿಕೊಂಡು ಅದನ್ನು ನಿಭಾಯಿಸುವಂಥ ಶಕ್ತಿ ಅವ್ರಿಗೆ ದೇವ್ರು ಕೊಟ್ಟಾನ. ಅದನ್ನು ಮಾಡ್ಕೊತದಾನ. ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಮಾಡುವಂಥ ಶಕ್ತಿನೂ ಅವ್ರು ದೇವ್ರು ಕೊಟ್ಟಾನ. ಊರಾಗ ಕೂತಿರ್ತೀರಿ, ಚರ್ಚೆ ಮಾಡ್ತಾ ಇರ್ತೀರಿ, ನೀವು ಏನು ಮಾತಾಡ್ಕೋತಾರೆ MLA ಬಗ್ಗೆ? MLA ಬಗ್ಗೆ ಮಾತಾಡೋಕೆ ಏನೈತ್ರಿ, ಕೆಲಸದ ಬಗ್ಗೆ ಮಾತಾಡ್ಬೇಕು. ಯಾರು ಕೆಲಸದ ಬಗ್ಗೆ ಮಾತಾಡಿದ್ರೆ MLA ಅವ್ರು ಮಾತಾಡಿದ ಅನ್ನೋದಂಗಲ್ಲ. ಅದನ್ನೆಲ್ಲ ಕಾರ್ಪೊರೇಟರ್ ಆಯ್ತು, ನಮ್ಮ ಕರಡಿ ವೆಂಕಣ್ಣವ್ರು ಆಯ್ತು, ಸಂಘಟನೆ ಒಂದು ಶಕ್ತಿ ಐತಿ ಎಲ್ಲರ ಕಡೆ ಒಂದು. ಆ ಪ್ರಕಾರವಾಗಿ ನಡ್ಕೊಂಡು ಮಾಡ್ಕೊಂತ ಹೊಂಟಾರೆ. ಮತ್ತೆ ಗೆಲ್ತಾರ ಮುಂದೆ?
ಗೆಲ್ತಾರೆ ಶಕ್ತಿ ಇರ್ತತಿ, ಗೆಲ್ತಾರೆ. ಏನಾಗ್ಬೇಕಂತೀರಿ ನಿಮ್ಮ ಕ್ಷೇತ್ರದ ಶಾಸಕರು? ಯಾವ ಅಧಿಕಾರಕ್ಕೆ ಹೋಗ್ಬೇಕು ಮತ್ತೊಂದಿಷ್ಟು? ಏನು ಅಧಿಕಾರಕ್ಕೆ ಮಂತ್ರಿ ಆಗ್ಬೋದು, ಮುಂದೆ ಹೆಚ್ಚಿನ ಸ್ಥಾನಕ್ಕೆ ಹೋದರೂ ಅವರು ನಮ್ಮ ಕೂಡ ಸಂಭಾಳಿಸ್ತಾರೆ. ಗೆಲ್ಲೋದಂತೂ ಫಿಕ್ಸ್ ರೀ. ಗೆದ್ರೂ ನಮ್ಮ ಏನು ಒಡನಾಟ ಐತಿ ಹುಬ್ಬಳ್ಳಿ ಜನರಿಗೆ, ಅವ್ರು ಯಾವ ಜನರು ಕೈ ಬಿಡೋದಲ್ಲ ಅಂತ ನಮ್ಮ ಆಸೆ. ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕಿದ್ವಿ. ಲಾಸ್ಟ್ ನಿಮ್ದಿದೆ ವಾರ್ಡ್ ನಂಬರ್ 48 ರಲ್ಲಿ ಲಕ್ಷ್ಮೀವನದಲ್ಲಿ. ಸೊ ಇಲ್ಲಿ ಏನ್ ಸಮಸ್ಯೆ ಇತ್ತು, ಈ ಕ್ಷೇತ್ರ ಶಾಸಕರು ಅದು ಬಗೆಹರಿಸುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತ ಸರ್? ನಮ್ಮದು ಈ ಲಕ್ಷ್ಮೀವನ ಅಂತಂತಂದು ಇಲ್ಲಿ 89 ಸೈಟ್ಗಳು ಬರ್ತಾ ಇದ್ದಾವೆ. ಇಲ್ಲಿ ಸುಮಾರು ಒಂದು 2 ವರ್ಷದಿಂದ ಸ್ವಲ್ಪ ಮೇನ್ ಸಮಸ್ಯೆ ಇರೋದು ರಸ್ತೆ ಸಮಸ್ಯೆ. ನಾವು ಈಗಾಗಲೇ ಶಾಸಕರನ್ನ ಇದು ಮಾಡಿದ್ವಿ. ನಮಗೆ ಶಾಸಕರು ಒಳ್ಳೆ ಅಪ್ರೋಚ್ ಇದು ಮಾಡಿದರು. ಹೋದಂಥ ಸಂದರ್ಭ ಒಳ್ಳೆಯ ಸಹಕಾರ ಕೊಟ್ಟರು, ಸಾಕಷ್ಟು ಇದು ಮಾಡಿದರು. ಆಮೇಲೆ ಮೇಲೆ ರಸ್ತೆ ಸಲುವಾಗಿ ಅವ್ರ ಕಡೆಗೆ ಓಡಾಡ್ತಾ ಇದ್ವಿ. ಈಗ ಮೊನ್ನೆ ತಾನೇ ರಸ್ತೆ ಸ್ಯಾಂಕ್ಷನ್ ಆಗಿದೆ ಅಂತ ನಿನ್ನೆ ಗುದ್ಲಿ ಪೂಜಾ ಸಹಿತಕ್ಕೆ ಇದು ಮಾಡಿದ್ದಾರೆ. ನಮಗೆ ಇನ್ನೂ ಸ್ವಲ್ಪ ಒಂದು ಗಟಾರ ಇದಾಗ್ತಕ್ಕಂಥದ್ದು, ಸರಿಯಾದಂಥ ಕ್ಲೀನಿಂಗ್ ವ್ಯವಸ್ಥೆ. 2 ದಿವಸಕ್ಕೊಮ್ಮೆ ಗಾಡಿ ಬಂದು ಕಸ ಒಯ್ತಾ ಇದೆ. ಈ ಸ್ವಲ್ಪ ಗಾರ್ಡನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನಾವು ಸಹಕಾರ ಮಾಡ್ತಾ ಇದ್ದೀವಿ. ಸ್ವಲ್ಪ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರದಿಂದ ಮತ್ತು ನಗರಸಭೆಯಿಂದ ಹೆಚ್ಚಿನ ನಿರೀಕ್ಷೆ ಮಾಡ್ತಾನೆ ಇದ್ದೀವಿ ಸರ್. ಸೊ ತಾವು ಒಂದು ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೂಡ ಶಾಸಕರಾಗಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಇವರು ಮೊದಲ ಬಾರಿ ಶಾಸಕರು. ಮೊದಲ ಬಾರಿ ಶಾಸಕರಾದ್ರೂ ಕೂಡ ಹೆಚ್ಚಿನ ಅನುದಾನ ಸಿಗ್ತಾ ಇಲ್ಲ ಎನ್ನುವಂತ ಚರ್ಚೆಗಳಿದೆ. ಇದರ ಮಧ್ಯದಲ್ಲಿ ಕ್ಷೇತ್ರಕ್ಕೆ ತರ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಇವರು ಅನುದಾನ ಸಿಗದೆ ಬಹಳ ಪ್ರಾಬ್ಲಮ್ ಇದೆ. ಅನುದಾನ ಸಿಕ್ಕಿದ್ರೆ ಬಹಳ ಕೆಲಸ ಮಾಡ್ತಿದ್ವಿ ನಾವು. ಬಹಳ ಸಲ ಅಪ್ರೋಚ್ ಆದಾಗ ಸ್ಟೇಟ್ ಗೌರ್ಮೆಂಟ್ ಇಂದ ಅನುದಾನ ಸಿಗ್ಲಿಲ್ಲ ಸರಿಯಾಗಿ. ಎಲ್ಲ ಗ್ಯಾರಂಟಿ ಪ್ರಾಬ್ಲಮ್ ಆಗಿ ಹಣ ಇಲ್ಲ, ಸ್ಯಾಂಕ್ಷನ್ ಮಾಡಿಯೂ ಇಲ್ಲ ಅಂತಾನೆ. ಸ್ಯಾಂಕ್ಷನ್ ಆದಾಗಲೂ ರಿಲೀಸ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ ಪ್ರೈವೇಟ್ ಜಸ್ಟಿಸ್ ಕರ್ಕೊಂಡು ಹೋಗಿ ಸೆಂಟ್ರಲ್ ಗೌರ್ಮೆಂಟಿನಿಂದ ನಮ್ಗೆ ಫಂಡ್ ಬಂದಿದೆ. ಹಾಗಾಗಿ ಇಂಪ್ರೂವ್ಮೆಂಟ್ಸ್ ನಮ್ಮ ಭಾಳ ಅಪ್ರೋಚ್ ಆಗಿದ್ದಾರೆ. ಭಾಳ ನಮ್ಮಷ್ಟೇ ಕಷ್ಟ ಅವರು ಬಿಟ್ಟಿದ್ದಾರೆ. ಭಾಳ ಕಷ್ಟಪಟ್ಟು ನಮಗೆ ಹೆಲ್ಪ್ ಆಗಿದ್ದಾರೆ. ಜನರಿಗೆ ಒಳ್ಳೆ ಇದ್ದಾರೆ. ಜನರೊಟ್ಟಿಗೆ ಭಾಳ ಮಿಂಗಲಿದ್ದಾರೆ. ಬೇಡ್ಕೊಂತೀವಿ. ಮ್ಯಾಮ್ ತಾವೇನು ಹೇಳ್ತೀರಿ, ಕ್ಷೇತ್ರ ಶಾಸಕರನ್ನ ಹೇಗೆ ಕಂಡಿದ್ದೀರಿ? ಇನ್ನೆಲ್ಲ ಸಮಸ್ಯೆಗಳು? ನಮಸ್ಕಾರ. ಸುಮಾರು ವರ್ಷಗಳಿಂದ ಬಹುದಿನದ ಬೇಡಿಕೆ ಈ ಬಂಡಾರ ಎಸ್ಟೇಟ್ ಮತ್ತು ಸುತ್ತಮುತ್ತಲಿನ ಏರಿಯಾದಲ್ಲಿ ಇರೋ ಜನರು ಭಾಳ ಅವಶ್ಯಕತೆ ಮಿಗಿಲಾಗಿನೂ ಅವ್ರ ಕಡೆಯಿಂದ ನಾವು ಕೆಲಸನ ತೊಗೊಂಡಿದ್ದೇವೆ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರ ಪರವಾಗಿ. ಏನಂತಂದರೆ ಸರ್, ಮೊಟ್ಟ ಮೊದಲಿಗೆ ಮಹೇಶ್ ಅವರು ಶಾಸಕರಾದರು. ಈ ಕಾಲನಿ ಇಷ್ಟು ದಿನ ನಮಗೆ ಡೆವಲಪ್ಮೆಂಟ್ ಆಗುತ್ತಿಲ್ಲ ಅಂತ ಗೊತ್ತಿರಲಿಲ್ಲ. ಆದರೂ ಬಹುಬೇಗ ಈ ಒಂದು ಈಡೇರಿಸಿದರು. ಅದಾದ ನಂತರ ಇನ್ನೂ ಕೆಲವು ದಿನಗಳಲ್ಲಿ ಇನ್ನೂ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾಗಿದೆ. ಈಗ 3 ಕೋಟಿ ಏನು ಅನುದಾನದಲ್ಲಿ ಮಾಡಿಸ್ತಾ ಇದ್ದಾರೆ, ಅದೇ ಮುಂದೆ 30 ಕೋಟಿ ಅನುದಾನದಲ್ಲಿ ಮಾಡಿಸ್ಲಿ ನಮ್ಮೆಲ್ಲರ ನೆಚ್ಚೆ ಸರ್. ಒಂದಿಷ್ಟು ಜನ ಹೇಳ್ತಾ ಇದ್ರು, ನಾನು ಈ ಕ್ಷೇತ್ರದಲ್ಲಿ ಮಾತಾಡಿಸಿದ ಜನಗಳನ್ನ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿ ಶಾಸಕರಿರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡಿಸಿದಾಗ ಜನ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅನುದಾನ ಸಿಗ್ತಾ ಇಲ್ಲ ಇದರಿಂದ ಅಂತ ಇದ್ದಾರೆ. ತಾವೊಬ್ರು ಮಹಿಳೆಯಾಗಿ ಹೆಚ್ಚಿನ ಅನುಕೂಲ ಮಹಿಳೆಯರಿಗೆ ಆಗ್ತಾ ಇರುವಂತದ್ದು ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ತಾವು ಏನು ಅಭಿಪ್ರಾಯ ಹಂಚ್ಕೊಳ್ತೀರಾ ಸರ್? ನೋಡಿ, ಗ್ಯಾರಂಟಿ ಸ್ಕೀಮ್ಗಳು ಸರ್ ಎಷ್ಟು ವರ್ಕೌಟ್ ಆಗಿದೋ ಗೊತ್ತಿಲ್ಲ, ಬಟ್ ಅದರಿಂದ ಡಿಮೆರಿಟ್ಸ್ ಆಗಿದ್ದಾವೆ ಹೊರತು ಯಾವುದೇ ರೀತಿ ಅನುಕೂಲ ಆಗಿಲ್ಲ ಸರ್. ಯಾಕಂತಂದರೆ ನೋಡಿ, ಕೆಲವೊಂದು KSRTC ಬಸ್ಸಲ್ಲಿ ಸರ್ ಜನ ಏನು ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸರಿಯಾದ ವರ್ತನೆ ಮಾಡ್ತಾ ಇಲ್ಲ ಸರ್. ಆಮೇಲೆ ಕೆಲವೊಂದು ರೇಷನ್ ಕೊಟ್ಟಿದ್ದಾರೆ, ಅದರಲ್ಲೂ ತುಂಬ ಸರಿಯಾಗಿಲ್ಲ ಸರ್ ರೇಷನಲ್ಲಿ. ಯಾಕಂದ್ರೆ ನಾವು ನೋಡ್ತೀವಲ್ಲ ಸರ್, ಕೆಲವೊಂದು ಕಡೆ ಟೊಂಡು ಬಂದಿದ್ದೀವಿ, ಆ ರೈಸ್ ಚೆನ್ನಾಗಿಲ್ಲ ಸರ್. ಮೊದಲು ಎಷ್ಟು ಚೆನ್ನಾಗಿ ಬರ್ತಿತ್ತು, ಈಗ ಆ ರೈಸಲ್ಲೂ ಚೆನ್ನಾಗಿಲ್ಲ ಸರ್. ಈಗ ಈ ಬೇಡಿಕೆ ಏನಿದೆಯಲ್ಲ, ಈಗ ಸರಿ ಇಲ್ಲ ಸರ್. ಅದು ಗ್ಯಾರಂಟಿ ಬೇಕೋ ಬೇಡ ಸರ್, ಬೇಡ. ಹಾಗಾದ್ರೆ ಮುಂದಿನ ಚುನಾವಣೆ ವರ್ಕೌಟ್ ಆಗುತ್ತೋ ಆಗಲ್ಲ ಸರ್, ಆಗಲ್ಲ. ಸೊ ಮುಂದಿನ ಇದರಲ್ಲಿ ಬಿಜೆಪಿನೇ ಬರುತ್ತೆ. ವಾರ್ಡ್ ನಂಬರ್ 40 ಮಹೇಶ್ ಅವರೇ ಬರ್ತಾರೆ. ಮಹೇಶ್ ಅವರಿಗೆ ಜೈ ವಾಳ್ಳೆ. ಎಷ್ಟು ಅಂತರದಿಂದ ಗೆಲ್ಬಹುದು ಮ್ಯಾಮ್ ತಮ್ಮ ಪ್ರಕಾರ? ಈಗಾಗಲೇ 36,000 ಈ ಬಾರಿ ಗೆದ್ದಿದ್ದಾರೆ. ಮುಂದೆ ಸರ್ ಭಾಳ ಕಡಿಮೆ ಇದರಲ್ಲಿ ಇದು ಮಾಡ್ತಾರೆ ಅನ್ಕೋತೀನಿ ಸರ್ ನಾನು. ನೆಕ್ಸ್ಟ್ ಆಪ್ಷನ್ ಶುರು ಆಗುತ್ತೆ ಅನ್ಸುತ್ತಾ? ಹೌದು ಸರ್, ಜಾಸ್ತಿ ಓಟಲ್ಲಿ ಮಹೇಶ್ ಅವರು ಜೈ ಬಾರಿ ಬರ್ಸ್ತಾರೆ, ಗೆಲ್ತಾರೆ. ಓಕೆ, ತಾವೇನು ಹೇಳ್ತೀರಿ ಸರ್ ಕ್ಷೇತ್ರ ಶಾಸಕರ ಬಗ್ಗೆ? ಇಲ್ಲ ಸರ್, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾವು ಎಕ್ಸೆಪ್ಟೇಷನ್ ಇಟ್ಕೊಳ್ಳಿಲ್ಲ. ಇಷ್ಟು ಲಘು ಅವರು ಲಾಸ್ಟ್ ಇಯರ್ ಬಂದಿದ್ದರು, ಎಲೆಕ್ಷನ್ ಇದ್ದಾಗ ಬಂದಿದ್ದರು. ಎಲ್ಲ ತಮ್ಮ ನೋಡಿಕೊಂಡು ಓಟ್ ಕೇಳಿದ್ರು. ನಾವು ಅವ್ರಿಗೆ ಒಂದು ಬೇಡಿಕೆ ಇಟ್ಟಿದ್ವಿ. ಅತಿ ಶೀಘ್ರ ಅವರು ಇಷ್ಟು ಬೇಗ ನಾವು ಕಾಂಗ್ರೆಸ್ ಅನ್ಕೊಂಡಿರಲಿಲ್ಲ ಸರ್, ಇಷ್ಟು ಬೇಗ ಈ ಕಾರ್ಯ ನೆರವೇರುತ್ತಂತೆ. ತುಂಬ ಹೃದಯ ಧನ್ಯವಾದಗಳು ಮಹೇಶ್ ಅವರಿಗೆ. ಹೇಗೆ ಅಭಿಪ್ರಾಯ ಹೇಗಿದೆ ಸರ್? ಜನ ಏನು ಮಾತಾಡ್ಕೋತಾರೆ ಅವ್ರ ಬಗ್ಗೆ? ಆಫ್ ದಿ ರೆಕಾರ್ಡು ಚಾಯ್ ಪೇ ಚರ್ಚೆ ಏನಾಗುತ್ತೆ ಅಂತ ಸರ್? ಅವರು ಮಹೇಶ್ ಅಂತ ಯಾರು ಸರ್, ಮಹೇಶ್ ಅಣ್ಣ ಅಂತೇಳಿ ಹುಬ್ಳಿಯಿಂದ ಹಿಡಿದು ದಿಲ್ಲಿವರೆಗೆ ಕೂಡ ಅವ್ರು ಮಹೇಶ್ ಅಣ್ಣ ಅಂತೇಳಿ ಅವ್ರ ಹೆಸರುವಾಸಿ ಆಗಿದ್ದಾರೆ. ನಮ್ದು ಅವ್ರು 25 ವಾರ್ಡ್ ಬರ್ತಾವೆ. ಅವ್ರಿಗೆ 25 ವಾರ್ಡ್ನಲ್ಲಿ ಏನಿದಾವಲ್ಲ, ಎಲ್ಲೆಲ್ಲಿ BJP ಶಾಸಕರಿದಾರೆ ಅಲ್ಲಿ ಅಷ್ಟು ವರ್ಕ್ ಅಲ್ಲ. ಎಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಇದಾರ ಅಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಆಗ್ತಾ ಇದೆ. ಅದೇ ಪ್ರಕಾರ ನಮ್ಮದು ಕೂಡ ಇದೆ. 40ನೇ ವಾರ್ಡ್ ಐತಲ್ಲ, ಇದೆ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ. ಆದರೂ ಕೂಡ ಇದ್ರೂ ಕೂಡ ಈ ಒಂದು ನಮ್ಮ 40ನೇ ವಾರ್ಡ್ನಲ್ಲಿ ಹೆಚ್ಚಿನ ಒಂದು ಅನುದಾನ ಕೊಟ್ಟು ನಮ್ಮ 40ನೇ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಾವು ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಅವರ ಸೇವೆಯನ್ನು ಮಾಡಬೇಕು. ನಮ್ಮ 40ನೇ ವಾರ್ಡ್ನಲ್ಲಿ ಈಗ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ.
ನಾವು ಕೇಳಿದಕ್ಕಿಂತ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಅನುದಾನದಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿದೆ. ರೀಸೆಂಟಾಗಿ ನಮ್ಮ ಸಪ್ತಗಿರಿ ಆಗ್ಬೋದು, ತುಳಸಿಗೇರಿ ಲೇಔಟ್ ಆಗ್ಬೋದು, ಈಗ ಬಣಗಾರ ಲೇಔಟ್ ಇವತ್ತಿನ ಕಾಂಕ್ರೀಟ್ ನಡೀತಾ ಇದೆ. ಅಷ್ಟೇ ಅಲ್ಲ, ನಮ್ಮ ವಾರ್ಡ್ ಒಂದೇ ಅಂತ ಅನ್ನೋದಿಲ್ಲ, ಅವರು ಬರುವಂಥ 25 ವಾರ್ಡ್ನಲ್ಲಿ ಕೂಡ ಒಂದು ಅಭಿವೃದ್ಧಿ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಇನ್ನೂ ಹೆಚ್ಚಲ್ಲಿ ನಡೀತಾರೆ. ಮುಂದಿನ ದಿನಗಳೇ 2028ಕ್ಕೆ 100% ನಮ್ಮ ಕರ್ನಾಟಕದಲ್ಲಿ BJP ಸರ್ಕಾರ ಬರ್ತೈತಿ. ಗಿಲ್ಲ ಸರ ಪೂರ ಅರಳಿ ಬಿಡ್ತದೆ. BJP ಅರಳಿ ನಮ್ಮ ಒಂದು ಆದ ಕಾರಣ ನಮ್ಮ ಮತ್ತು ಮುಂದಿನ ನಮ್ಮದು ಎಲ್ಲ ಆಸೆ ಐತಿ. ನಮ್ಮ ಮಹೇಶ್ ಅಣ್ಣವರು ಮುಂದಿನ ದಿನಗಳಲ್ಲಿ 28ಕ್ಕೆ BJP ಬಂದ ನಂತರ ಅವರು ಕೂಡ ಇಲ್ಲಿ ಸಚಿವರಾಗ್ತಾರೆ. ಸಚಿವರಾಗಿ ನಮ್ಮ ವಾರ್ಡಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂತೇಳಿ ನನ್ನ ಅನುಭವ ಹೇಳ್ತಾ ಇದ್ದೇನೆ ಸರ್. ಬಿಜೆಪಿ ಸರ್ಕಾರ ಕಚ್ಚಾಟ ಇದೆಯಲ್ಲ ಅವ್ರ ಪಕ್ಷದಲ್ಲಿ. ಇಲ್ಲ ಸರ್, ಅಲ್ಲಿರ್ಬೋದು ಸರ್. ನಮ್ಮ ಅಲ್ಲಿ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಇದು ಕಾಂಗ್ರೆಸ್ನವ್ರು ಮಾಡ್ತಂತ ಷಡ್ಯಂತ್ರ ಎಲ್ಲಿ ಇಲ್ಲ. BJP ಕಚ್ಚಾಟ ಎಲ್ಲಿ ಇಲ್ಲ, ಎಲ್ಲ ಒಂದಾಗಿದ್ದಾರೆ. ನಮ್ಮ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಒಳ್ಳೆ ಲೀಡರ್ಸ್ಗಳಿದ್ದಾರೆ. ಆದ ಕಾರಣ ಮುಂದಿನ ಬರುವ ತಾರೀಕು 28ನೇ ವರ್ಷದಲ್ಲಿ ಐತಲ್ಲ, BJP ಸರ್ಕಾರ 100% ಬರ್ತೈತಿ. ನಮ್ಮ ಮಹೇಶಣ್ಣ ಟೈನಿಕೆ ಅವರು ಬಹುಮತದಿಂದ ಸಚಿವರಾಗಿ ಕೆಲಸ ಮಾಡ್ತಾರೆ. ನಮ್ಗೆ 100% ಗ್ಯಾರಂಟಿ ಐತೆ ನಮಗೆ. ಸರ್ ತಾವೇನು ಹೇಳ್ತೀರಿ? ಓಂ ನಮಃ ಶಿವಾಯ. ಸಿದ್ಧಾರೂಢರನ್ನು ಗುರುನಾಥ ಅವರನ್ನು ಸ್ಮರಿಸುತ್ತಾ, ಈ ವಾರ್ಡಿನ ನಮ್ಮ ಸಚಿವರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಪ್ರತಿ ವರ್ಷವೂ ಅವರ ಸೇವಾ ಏನೈತಲ್ಲ, ಯಾರು ಇನ್ನೂ ಮಟ್ಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸೇವಾ ಐತೆ ಅವ್ರದ್ದು. ಆ ಸೇವೆಯೊಳಗೆ ನಾವು ಒಂದು ಭಾಗಿಯಾಗಿದ್ದೀವಿ. ಅವ್ರನ್ನ ಬಿಟ್ಟು ನಾವು ಮತ್ತು ಯಾರನ್ನೂ ಇದನ್ನು ಮಾಡೋದನ್ನೇ ಇಲ್ಲ. ನಮ್ಮದು ಒಂದು ಆಸೆ ಏನಂತಂದ್ರೆ, ನಮ್ಮ ಈಶ್ವರಗೌಡ್ರನ್ನ ನಾವು ಇಲ್ಲಿ ಕಾರ್ಪೊರೇಟರ್ ಮಾಡ್ಬೇಕನ್ನೋ ಆಸೆ ಭಾಳ ಐತಿ. ಇದು ಆಗತೈತಿ, ಸಿದ್ಧಾಂತ ಐತೆ. ಅದು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಲ್ಲ ನಾಳೆ ಆಗಲಿ ಅದು. ಆದ್ರೇನು ಅವ್ರನ್ನ ಮಾಡೇ ತೀರ್ತೀವಿ ನಾವು ಅನ್ನೋದು ನಮ್ಮ ಹತ್ರ ಛಲ ಐತಿ. ಹಂಗೆ ನರೇಂದ್ರ ಮೋದಿಯವರಾಗಲಿ, ನಮ್ಮ ಮಹೇಶ್ ತೆಂಗಿನಕಾಯಿ ಆಗಲಿ, BJP ಆಗಲಿ, ಯಾವತ್ತು ಅದು ಐತಿ ಅಂತ ನಾವು ಅದೇವಿ. ನರೇಂದ್ರ ಮೋದಿಯವ್ರ ಸರ್ಕಾರ ತಿರಲಿಲ್ಲ ಅಂದ್ರೆ ನಮ್ಮ ದೇಶ ಇಷ್ಟೊತ್ತಿಗೆ ಏನೋ ಅನಾಹುತ ಆಗಿ ಹೋಗ್ತಿತ್ತು. ಇದು ನಾವು ಕಂಡಂಥ, ಯಾಕಂದ್ರೆ ಹಿಂದೆ ನರೇಂದ್ರ ಅನ್ನೋ ಹೆಸರು ಸ್ವಾಮಿ ವಿವೇಕಾನಂದರಿಗಿತ್ತು. ಸ್ವಾಮಿ ವಿವೇಕಾನಂದರು ಜಗತ್ ಪ್ರಸಿದ್ಧಿ ಹೆಂಗಾದರು ಹಂಗೆ ಹೊಳ್ಳಿ ಅದೇ ನರೇಂದ್ರ ಮೋದಿ ಆಗಿ ಬಂದಾರಂತ ನಾನು ಎಲ್ಲೇ ನಿಂತು ಹೇಳಂದ್ರು ಹೇಳ್ತೇನೆ ಅದನ್ನು. ಅದಕ್ಕೆ ಹಂಗೆ ಅಂಥವ್ರ ಸ್ಥಾನದೊಳಗೆ ಇಡೀ ನಮ್ಮ ದೇಶದೊಳಗೆ ಪ್ರತಿಯೊಂದು ಕಡೆ BJP ಬಂದು ಎಲ್ಲ ಕಡೆನೂ ಆಗ್ತೈತಿ. ನಮ್ಮ ಜೋಶಿಯವರಾಗಲಿ, ಪ್ರಹ್ಲಾದ್ ಜೋಶಿಯವರಾಗಲಿ, ಎಲ್ಲರೂ ನಮಗೆ ಹೆಂಗೆ ಅದಾರ ಅಂದ್ರೆ ಭಾಳ ಆತ್ಮೀಯವರು. ಹಿಂಗ್ರಿ ಅಂದ್ರೆ ಸಾಕು ಹಾಗೆ ಓಡಿ ಬರ್ತಾರೆ. ಓಡಿ ಬಂದು ನಮ್ಮ ಕೆಲಸಗಳನ್ನು ನೋಡ್ರಿ, ಇದು ಈ ಕನಸಿನೊಳಗೂ ಇಲ್ಲ. ಆಗಲೇ ಹಿಂಗೆ ಅಂದ್ಗಳಿಗೆ ನಮ್ಮ ಗೌಡ್ರು ಹೋಗಿ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಹೇಳಿದ ತಕ್ಷಣ ಆತಪ್ಪ ಅದನ್ನು ಮಾಡಿಸಿಬಿಡಿ. ನಮ್ಮ ಏರಿಯಾದಾಗ ಯಾವ ಬರಲಿ ತಾವ ಹುಡುಗ ಬಂದಂಗೆ ಬಂದುಬಿಡ್ತಾರೆ. ಅಂಥ ಸ್ಥಿತಿ ಯಾರಲ್ಲಿ ಐತೆ ಅಂದ್ರೆ ಅದು ಮಹೇಶ್ ತೆಂಗಿನಕಾಯಿ ಅವ್ರ ಕಡೆ ಐತಿ. ಅದ್ರ ಕೂಡ ನಮ್ಮ ಈಶ್ವರಗೌಡರು ಸಹಿತ ಅಷ್ಟೊಂದು ಶ್ರಮನ ಪಡಾಕತ್ತಾರೆ. ಶ್ರಮಪಟ್ಟು ಮುಂದೆ ಅವ್ರು ಕಾರ್ಪೊರೇಟರ್ ಆಗ್ತಾರಂತ ಸಿದ್ಧಾರೂಢರು ಸಾಕ್ಷಿ ಮಾಡಿ ಹೇಳ್ತೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಒಳ್ಳೆಯ ಒಂದು ವಿಚಾರಗಳು ಅದಕ್ಕೆ ಅವರಲ್ಲೇ ಕೆಲಸ ಮಾಡ್ತಾನೆ ಇದ್ದಾರೆ. ಮತ್ತು ಜನರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಐತೆ ಅವ್ರ ಬಗ್ಗೆ. ಒಂದು ಶಾಲೆ ಗಿಲೆ ಇಂಥವೆಲ್ಲ ಸ್ವಲ್ಪ ಗಮನಕ್ಕೆ ತೊಗೊಂಡು ಎಲ್ಲ ಕೆಲಸ ಮಾಡತ್ತಾರೆ. ಮತ್ತು ಎಲ್ಲ ರೋಡ್ ಗಿಡ ಇಂಥವೆಲ್ಲ ಸ್ವಲ್ಪ ಗಮನಿಸಿ ತೊಗೊಂಡು ಅವ್ರ ಒಬ್ಬ ಒಳ್ಳೆಯ ಶಾಸಕ ಅಂತ ಇಲ್ಲಿ ಈ ಒಂದು ಇದ್ರೊಳಗೆ ಅನಿಸ್ಕೊಂಡಾರೆ. ಅವ್ರು ಮಾಡ್ಕೊಂಡಾರೆ. ಒಳ್ಳೆಯ ವಿಚಾರಗಳು ಅದಾವೆ ರೀ. ಇನ್ನೂ ಕೆಲಸ ಆಗ್ಬೇಕ್ರಿ. ಮಾಡ್ತಾರನ್ನೋ ವಿಶ್ವಾಸ ಎಲ್ಲ ಜನರಲ್ಲಿ ಐತಿ. ಮಾಡಿದ್ರೆ ಭಾಳ ಒಳ್ಳೇದಾಗ್ತಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭೇಟಿಯಾಗಿರಿ ನೀವು ಯಾವತ್ತಾದ್ರು? ಭೇಟಿಯಾಗಿ ಮಾತಾಡಿಸ್ತೀರಿ? ಯಾವ ಸಮಸ್ಯೆ ಇಟ್ಕೊಂಡು ಹೋಗಿದ್ರಿ? ಇಲ್ಲ, ನಾವು ಏನು ಅಂಜಿನಿಲ್ಲ. ಅವ್ರಿಗೆ ಸಮೀಪ ಹೋಗಿ ಹತ್ತಿರದಿಂದ ಮಾತಾಡ್ಸಿಲ್ಲ, ದೂರದಿಂದ ನೋಡಿವಿ, ಮಾತಾಡಿವಿ ಅಷ್ಟೇ ರೀ, ಮತ್ತೇನಿಲ್ಲ. ಹೋದವ್ರ ಜೊತೆ ಎಲ್ಲ ಸರಿಯಾಗಿ ಮಾತಾಡಿಸ್ತಾರೆ? ಹಾಂ, ರೆಸ್ಪಾನ್ಸ್ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಹಂಗೇನಿಲ್ಲ ರೀ, ಹಂಗೇನಿಲ್ಲ ರೀ. ಅದು ಹಂಗಿದ್ರೆ ಮತ್ತೆ ಹೊಳ್ಳಿ ಅವ್ರ ಸಮಸ್ಯೆ ಆಕೈತಿ ರೀ ಆರಿಸ್ಬೇಕಾಕ. ಹಂಗೇನಿಲ್ಲ, ಒಳ್ಳೆ ಅಭಿಪ್ರಾಯ ಜನರಲ್ಲಿ ಐತ್ರಿ. ಏನ್ರಿ ಒಬ್ಬ ಏನಂತಕೊಂಡ್ರಿ ಅವ್ರವ್ರ ಕೆಲಸ ಅವ್ರು ಮಾಡಿದ್ರೆ ಇದು ಒಂದು ನಮ್ಮ ಭಾರತ ದೇಶ ಎಲ್ಲರೂ ಉದ್ಧಾರ ಆಕೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರವ್ರ ಕೆಲಸ ಏನಾದ್ರು ಅವ್ರು ಮಾಡಿಬಿಟ್ರೆ ಏನೂ ಸಮಸ್ಯೆ ಇರೋಂಗಿಲ್ಲ ರೀ. ಮಾಡ್ತಾರೆ ಅನ್ನೋ ವಿಶ್ವಾಸ ಜನರಲ್ಲಿ ಐತಿ. ಅದು ಆಗಲಿ ಅಂತ ನಾವು ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಸರ್ ತಾವೇನು ಹೇಳ್ತೀರಿ ಶಾಸಕರ ಬಗ್ಗೆ? ಸರ್, ಅವರು ಸಾಮಾನ್ಯರು ಮತ್ತು ಅವ್ರ ಕುಟುಂಬದಿಂದ ರಾಜಕಾರಣದಿಂದ ಬಂದವರಲ್ಲ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಕಾರ್ಯಕರ್ತರಾಗಿ ನಡೆದು ಬಂದ ದಾರಿ ಸುಮಾರು 3-4 ದಶಕಗಳಿಂದ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಭಾಳ ನಿಷ್ಠೆಯಿಂದ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಅವರು ಒಂದೇ ಕ್ಷೇತ್ರಕ್ಕೆ ಸೀಮಿತ ಆದವರಲ್ಲ. ಯಾವಾಗ ಅವ್ರಿಗೆ 2-3 ಸಲ ಟಿಕೆಟ್ ತಪ್ಪಿದವು, ಕೇವಲ ಹುಬ್ಬಳ್ಳಿ ಧಾರವಾಡದ ಜನ ಅಷ್ಟೇ ಅಲ್ಲ, ರಾಜ್ಯದ ಮೂಲೆಗಿರ್ತಂಥ ಕಾರ್ಯಕರ್ತರಿಗೂ ನೋವಾಗಿತ್ತು. ಏನಪ್ಪ ಇಂಥ ದುಡ್ದಂಥ ಕಾರ್ಯಕರ್ತರಿಗೆ ಟಿಕೆಟ್ ತಪ್ಪೋತಲ್ಲ ಅನ್ನೋ ಒಂದು ನಿರಾಸೆಗಿತ್ತು. ಆದರೆ ಕಳೆದ 2023ರಲ್ಲಿ ಚುನಾವಣೆಯಲ್ಲಿ
ಏನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವ್ರನ್ನ ಘೋಷಣೆ ಮಾಡಿದರು, ಕೇವಲ ಸೆಂಟ್ರಲ್ ಕ್ಷೇತ್ರಕ್ಕಷ್ಟೇ ಅಲ್ಲ, ಹುಬ್ಬಳ್ಳಿಗಷ್ಟಲ್ಲ, ಧಾರವಾಡಗಷ್ಟಲ್ಲ, ರಾಜ್ಯಾದ್ಯಂತ ಹರ್ಷೋದ್ಧಾರ ವ್ಯಕ್ತಪಡಿಸಿದರು ಕಾರ್ಯಕರ್ತರು. ಸೊ ಈ ರೀತಿ ಜನಮನ ಗೆದ್ದಿರ್ತಕ್ಕಂಥ ಮಹೇಶ್ ಟೆಂಗಿನಕಾಯಿ ಅವರು ಗೆದ್ದು ಸುಮಾರು 3 ವರ್ಷಗಳ ಏನು ಅವರ ಅವಧಿಯಲ್ಲಿ ಹುಬ್ಬಳ್ಳಿದ ಒಂದು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ನಕ್ಷೆ ಬದಲಾವಣೆ ಕಂಡಿದೆ ಮತ್ತು ಜನರ ಮನಸ್ಸಲ್ಲಿ ಅವರು ಮನೆ ಮಾಡಿಕೊಂಡಿದ್ದಾರೆ. ಕಾರಣ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಭಾಳ ಕುಂಠಿತ ಇತ್ತು, ಅಂದರೆ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಇತ್ತು. ಕಳೆದ 3 ವರ್ಷದ ಹಿಂದೆ ನೀವು ಶಾಲಾ ಮಕ್ಕಳ ದಾಖಲಾತಿ ನೋಡಿ, ಇವತ್ತಿನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ನೋಡಿರಿ, ಪರ್ಸೆಂಟೇಜ್ ಹೆಚ್ಚಿಗೆ ಆಗಿದೆ. ಅಂದರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಆಗ್ತದೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಥರ ಒಂದು ಅವೇರ್ನೆಸ್ಸು ಸರ್ಕಾರಿ ಶಾಲೆಯಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಶಾಲೆಗೆ ವಿಸಿಟ್ ಕೊಡೋದ್ರ ಮುಖಾಂತರ ಮಕ್ಕಳ ಜೊತೆ ಊಟ ಮಾಡೋದು, ಅಲ್ಪೋಪಹಾರ ವ್ಯವಸ್ಥೆ ಮಾಡ್ಕೊಳ್ಳೋದು, ಅವ್ರ ಜೊತೆನೇ ಸಿಹಿ ಅನ್ನೋದು ಹಂಚಿಕೆಯನ್ನು ಮಾಡ್ಕೊಳ್ಳೋದು, ಈ ರೀತಿ ಮಕ್ಕಳ ಮನಸ್ಸಿನಲ್ಲಿ ಕೂತಿದ್ದಾರೆ. ಮೋದಿ ಅನ್ನೋ ಒಂದು ಜನರ ಮನಸ್ಸಲ್ಲಿ ಯಾವ ರೀತಿ ದೇಶದಲ್ಲಿ ಇದೆಯೋ ಅದೇ ರೀತಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಮಹೇಶಣ್ಣ ಅಂದರೆ ಸಣ್ಣ ಮಕ್ಕಳಿಗೂ ಗೊತ್ತಾಗ್ಬಿಟ್ಟಿದೆ, ಇನ್ನು ದೊಡ್ಡವ್ರಿಗೆ ಕೇಳೋದು ಭಾಳ ದೂರ. ಸೊ ಈ ರೀತಿ ಜನ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಈಗ 3 ವರ್ಷಗಳಿಂದ ಏನು ಇವರು ಎಮ್ ಎಲ್ ಎವರಾಗಿದ್ದಾರೆ, ಕ್ಷೇತ್ರದ ಒಬ್ಬ ಕಾರ್ಯಕರ್ತ ಆಗಲಿ ಪದಾಧಿಕಾರಿಯಾಗಲಿ ಕಟ್ಟ ಕಡೆ ಸಮಾಜದ ವ್ಯಕ್ತಿ ಒಂದು ಫೋನ್ ಮಾಡಿ ಅಣ್ಣ ಹಿಂಗೆ ಐತಿಪ್ಪ ಸಮಸ್ಯೆ ಅಂತಂದರೆ ಇಮಿಡಿಯೇಟ್ಲಿ ಸ್ಪಂದನೆ ಅನ್ನೋದಾಗ್ತದೆ. ಮತ್ತು ಸರ್ಕಾರದ ಕೆಲಸಗಳು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಇವ್ರ ಮಾತಿನ ಚರ್ಚೆ, ಇವರನ್ನು ಆಡೋ ರೀತಿ, ಮಾತಾಡೋ ಮಾತು ಜನರ ಮನಸ್ಸಲ್ಲಿ ಉಳ್ಕೊಂಡಿದೆ. ಕೆಲವೊಂದು ಸಲ ಲೇಟ್ ಆಗ್ತದೆ, ಆದರೆ ಮಾಡೇ ಮಾಡ್ತಾರೆ, ಇದು ಜನರ ಮನಸ್ಸಲ್ಲಿ ಉಳ್ಕೊಂಡಿದೆ.